ಫಸ್ಟ್ ಆಫ್ ಆಲ್ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಫಸ್ಟ್ ಟೈಮ್ ನಾನು ತುಂಬ ಸ್ಟೇಜ್ ಮೇಲೆ ನರ್ವಸ್ ಆಗಿದ್ದೀನಿ ಇವತ್ತು. ಅಂದರೆ ಸಿನಿಮಾ ಶುರು ಆಗ್ಬೇಕಾದ್ರೆ ಒಂದು ನಂಬಿಕೆಯಲ್ಲಿ ಶುರು ಮಾಡ್ತೀವಿ, ಇದು ಸಿನಿಮಾ ಚೆನ್ನಾಗಾಗಬೇಕು, ಒಂದು ಸಕ್ಸಸ್ ಆಗಬೇಕು ಅನ್ನೋ ಥರದ್ದು ಎಲ್ಲ ಪ್ಲ್ಯಾನ್ ಮಾಡ್ತೀವಿ. ಅಪ್ ಟು ರಿಲೀಸ್ವರೆಗೂ ಆ ಪ್ಲ್ಯಾನ್ ಎಲ್ಲವೂ ಎಲ್ಲ ಸಿನಿಮಾಗೂ ನಡ್ಕೊಂಡು ಬರುತ್ತೆ. ಆದರೆ ಸಕ್ಸಸ್ ಅನ್ನೋದು ಕೆಲವು ಸಿನಿಮಾಗಳಿಗೆ ಮಾತ್ರ ಸಿಗುತ್ತೆ. ಇವತ್ತು ಅದು ಸಕ್ಸಸ್ ನಮಗೆ ಸಿಕ್ಕಿದೆ. ಹಾಗಾಗಿ ಎಲ್ಲ ಮಾಧ್ಯಮ ಮಿತ್ರರು ಮತ್ತು ಕನ್ನಡ ಪ್ರೇಕ್ಷಕರು ಮತ್ತು ನಾನು ಇಡೀ ತಂಡಕ್ಕೆ ನಾನು ಧನ್ಯವಾದ ಹೇಳ್ತಾ ಇದ್ದೀನಿ. ಈಗ ಹೇಳಿದ್ರೆ ಹೆಸರು ಹೇಳ್ಕೊಂಡು ಹೋದರೆ ತುಂಬ ಒಂದು 100-200 ಹೆಸರುಗಳೇ ಇರುತ್ತೆ. ಹಾಗೆ ಟೀಮ್ ಅವ್ರು ಎಲ್ರಿಗೂ ಥ್ಯಾಂಕ್ಸ್. ಆ್ಯಕ್ಚುಲಿ ಲೈನಲ್ಲಿ ಬರ್ಕೊಬಂದಿದೆ, ನಾನು ಅಷ್ಟನ್ನು ಹೇಳಬೇಕು ಅಂತ. ಅದು ತುಂಬ ಅದ್ವೈತ್ ಸರ್ ಕವರ್ ಮಾಡಿದ್ದಾರೆ, ಇನ್ನೊಂದಷ್ಟು ಜನ ಕವರ್ ಮಾಡಿದ್ದಾರೆ. ಹಾಗೆ ಎಲ್ರದ್ದು ಶ್ರಮ ಇದೆ ಇಲ್ಲಿ. ಒಂದು ಚಿಕ್ಕ ಲೈಟ್ ಬಾಯಿಂದ ಹಿಡಿದು ಸೆಟ್ ಹುಡುಗನಿದ್ದು, ಡ್ರೈವರಿಂದ ಹಿಡಿದು ಅಪ್ ಟು ಪ್ರೊಡಕ್ಷನ್ನವರು ಸೇರಿದಂಗೆ ಡಿಸ್ಟ್ರಿಬ್ಯೂಟ್ರು ಎಲ್ಲರೂ ಅವ್ರವ್ರ ಶ್ರಮ ಹಾಕಿದ್ದಾರೆ. ಅಲ್ಲಿ ಥಿಯೇಟ್ರಲ್ಲಿರೋ ಆರ್ ಪಿಗಳು ಎಲ್ರದ್ದು ಅವ್ರವ್ರದ್ದು ಒಂದು ಜವಾಬ್ದಾರಿ ಇರುತ್ತೆ. ಎಲ್ಲರೂ ತುಂಬ ಚೆನ್ನಾಗಿ ಆ ಜವಾಬ್ದಾರಿ ನಿಭಾಯಿಸೋದಕ್ಕೆ ಇವತ್ತು ಇಡೀ ತಂಡ ಗೆದ್ದಿದೆ ಅನ್ನೋದನ್ನು ಹೇಳ್ತಾ ಇದ್ದೀನಿ. ಎಕ್ಸ್ಪೆಷಲಿ ಈ ಸಿನಿಮಾಗೆ ಬಂದು ರಿಪೋರ್ಟು ನನಗೆ ತುಂಬ ಖುಷಿಯಾಗಿದೆ. ಅಂದರೆ ಡೈರೆಕ್ಷನ್ ಚೆನ್ನಾಗಿದೆ, ರೈಟಿಂಗ್ ಚೆನ್ನಾಗಿದೆ, ಪ್ರೊಡಕ್ಷನ್ ಚೆನ್ನಾಗಿದೆ, ಪ್ರತಿಯೊಂದು ಡಿಪಾರ್ಟ್ಮೆಂಟಲ್ಲೂ ಮ್ಯೂಸಿಕ್ ಚೆನ್ನಾಗಿದೆ, ಕ್ಯಾಮ್ರಾಮನ್ ಚೆನ್ನಾಗಿ, ಪ್ರತಿಯೊಂದನ್ನು ಹೊಗಳಿದ್ದಾರೆ. ಅದು ನಮಗೆ ತುಂಬ ಖುಷಿಯಾಗುತ್ತೆ. ಇದು ಇಡೀ ತಂಡದ ಗೆಲುವು ಅನ್ನೋ ಥರದ್ದು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಕ್ಸ್ಪೆಷಲಿ ನಂದು ಡೈರೆಕ್ಷನ್ ಟೀಮು. ಅಂದರೆ ಸಿನಿಮಾ ಶುರುವಾದಾಗಿಂದ ಎಂಡ್ವರೆಗೂ ನೈಟ್ ಸ್ಕೆಡ್ಯೂಲ್ ಇರೋದ್ರಿಂದ ಎಲ್ಲ ಟೀಮು ಬರೀ ಶೂಟಿಂಗ್ ಟೈಮಲ್ಲಿ ಮಾತ್ರ ವರ್ಕ್ ಮಾಡುತ್ತೆ. ಆದರೆ ನಮ್ಮ ಪರ್ಟಿಕ್ಯುಲರಾಗಿ ನಮ್ಮದು ಮತ್ತು ಪ್ರೊಡಕ್ಷನ್ ಟೀಮು ಏನು ಸೂರಜು ಮತ್ತು ನರಸಿಂಹಣ್ಣ ಇರ್ಬೋದು, ರಾಮಣ್ಣ ಇರ್ಬೋದು, ನಂದು ಡೈರೆಕ್ಷನ್ ಟೀಮ್ ಎಲ್ಲರೂ ಇರ್ಬೋದು, ಗುರು, ಶ್ರೇಯಸ್ಸು, ಸಚಿನ್ನು, ಧನು, ಎಲ್ಲರೂ ಪೂರ್ತಿ ನಮ್ಮ ಶರತ್ ಎಲ್ಲರೂ ಕೂಡ 24 hours ವರ್ಕ್ ಮಾಡ್ತಿದ್ವಿ. ನಾವು ತುಂಬ ದಿನ ನಿದ್ದೆನೇ ಮಾಡಿಲ್ಲ. ಇದನ್ನು ಬಿಫೋರು ನಾವು ಶೂಟಿಂಗು ಮುಂಚೆ ಹೇಳ್ಕೊಂಡಿದ್ರೆ ಏನು ಇದಕ್ಕೆ ನೀವು ಮಾಡ್ಕೊಂಡಿದ್ದೀರಾ ಅನ್ನೋ ಥರದ್ದಿರೋದು. ಇವತ್ತದು ಸಕ್ಸಸ್ ಆಗಿದ್ದೀವಿ. ಹಾಗಾಗಿ ಅವ್ರ ಶ್ರಮಕ್ಕೆಲ್ಲ ಬೆಲೆ ಸಿಕ್ಕಿದೆ ಅಂತ ಇಡೀ ನನ್ನ ತಂಡಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ. ಮೇಜರಾಗೆ ನಾನು ಗಮನಿಸಿದ್ದು ಸಿನಿಮಾ ಒಬ್ಬ ಆ್ಯಸ್ ಎ ಮೇಕರ್ ಆಗಿ ಸಿನಿಮಾನ ಎಲ್ಲರೂ ಮಾತಾಡ್ತಿರೋದು ಕಂಟೆಂಟ್ ತುಂಬ ಚೆನ್ನಾಗಿದೆ, ಸ್ಟೇಜ್ ಮೇಲಿರೋರು ಮಾತಾಡ್ತಿದ್ದಾರೆ, ಪಬ್ಲಿಕ್ಕು ಮಾತಾಡ್ತಿದ್ದಾರೆ, ಕಂಟೆಂಟ್ ತುಂಬ ಚೆನ್ನಾಗಿದೆ, ರೈಟಿಂಗ್ ತುಂಬ ಚೆನ್ನಾಗಿದೆ ಅಂತ ಹೆಸರು ಬಂದಿದೆ. ಆ್ಯಕ್ಚುಲಿ ಈ ಕತೆ ಎಲ್ಲರೂ ಹೇಳ್ತಾರೆ ರೈಟಿಂಗ್ ಎಲ್ಲರೂ ಶ್ರಮ ಅಂತ ಹೇಳಿದ್ರೆ, ಅಲ್ಲ ಕತೆ ಬರೆದಿರೋದು ನೀವೇ ಅಲ್ವಾ ಸರ್, ಅದಕ್ಕೆ ನಿಮಗೆ ಕ್ರೆಡಿಟ್ ಅನ್ನೋ ಹತ್ರ ಹೇಳ್ತಾರೆ. ಆ್ಯಕ್ಚುಲಿ ಇದು ಕತೆ ಬರೆದಿದ್ದು ನಾನಲ್ಲ. ಇದಕ್ಕೆ ಮೂಲ ಕತೆ ಯಾರು ಅಂತಂದರೆ ನಮ್ಮೆಲ್ಲ ರೈಟ್ರ್ಗಳಿಗೆ ಹೋಗ್ಬೇಕಂದ್ರೆ ಬೇಂದ್ರೆಯವರಿಂದ ಹಿಡಿದು ತರಾಸೋರಿಂದ ಹಿಡಿದು ಯಾರು ನಮ್ಮ ಪೂರ್ಣಚಂದ್ರ ತೇಜಸ್ವಿ, ಕುವೆಂಪು, ಈ ಥರದ್ದು ಅಂದರೆ ಇವರೆಲ್ಲರೂ ಓದ್ಕೊಂಡ್ರೆ ಮಾತ್ರ ಈ ಥರದ್ದೊಂದು ಬರೆಯೋದಕ್ಕೆ ಸಾಧ್ಯ ಅಂತ ನನಗೆ ಗೊತ್ತಾಗಿದ್ದು. ನಾನು ಓದಬೇಕು ಅನ್ನೋದು ಒಂದು ಕಲಿಸ್ಕೊಟ್ಟಿದ್ದೆ ನನಗೆ ತರುಣ್ ಸರ್. ಅಂದರೆ ಒಂದು ಕತೆಗಳು ಬರೆಯೋದಕ್ಕೆ ಮುಂಚೆ ಎಲ್ಲೂ ಕತೆ ಬರೀತಿದ್ದೆ ನಾನು. ತುಂಬ ಫಿಕ್ಷನಲ್ಲಿ ಬರೆಯೋ ಥರದ್ದೊಂದು ಇದ್ದಿದ್ದು. ಈ ಥರದೊಂದು ಕತೆ ಓದೋದೊಂದು ಅಭ್ಯಾಸ ಮಾಡಿಸಿದ್ದು ಇವರು. ಮತ್ತು ಗುರುದೇಶ್ ಪಾಂಡೆ ಸರ್ ಅಷ್ಟೇ ತುಂಬ ಹೇಳ್ತಿದ್ರು ನನಗೆ ಓದಬೇಕು ಅನ್ನೋದು. ಹಾಗೆ ಕತೆ ಹುಟ್ಟೋದು ಆ ಥರದ್ದು ರೈಟಿಂಗ್ಗಳಿಂದ. ನಾನು ಯಾವಾಗಲೂ ಹೇಳ್ತಿರ್ತೀನಿ, ಪೇಪರಲ್ಲಿ ಬರೀ ಈಗ ಒಂದು ರಿಯಲ್ ಇನ್ಸಿಡೆಂಟ್ ಬೇಸ್ಡ್ ಅಂತ ಹೇಳ್ತೀವಿ, ಪೇಪರ್ ಬರೋ ಆರ್ಟಿಕಲಿಂದ ಹಿಡಿದು ಯೂಟ್ಯೂಬರ್ಸ್ ಮಾಡೋ ಒಂದೊಂದು ಕಂಟೆಂಟ್ಗಳಿಂದ ಇರ್ಬೋದು, ಇವರೆಲ್ಲರೂ ಕೂಡ ಈ ಸಿನಿಮಾದ ಕತೆಗಾರರು ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಅಂದರೆ ಒಂದು ಕತೆ ಒಬ್ಬನಿಂದ ಸೃಷ್ಟಿಯಾಗಿ ನಾವು ಬರೀ ಟೈಲರ್ ಕೆಲಸ ಮಾಡಿರೋದು ಅಷ್ಟೇ. ನಾನು ಯಾವುದೋ ನ್ಯೂಸ್ ಪೇಪರಲ್ಲಿ ಸಿಕ್ಕಿದ್ದು ಇನ್ಸಿಡೆಂಟ್ ಇರ್ಬೋದು, ಅಥವಾ ಯಾವುದೋ ರಿಯಲಾಗಿ ನಡೆದಿರೋ ಇನ್ಸಿಡೆಂಟ್ ಇರ್ಬೋದು, ಯಾವುದೋ ಬುಕ್ಗಳು ಓದ್ಬೇಕಾದ್ರೆ ನಂಗೆ ಇನ್ಸ್ಪೈರ್ ಆಗಿರೋ ಇನ್ಸಿಡೆಂಟ್ಗಳಿರ್ಬೋದು, ಇವೆಲ್ಲವನ್ನು ಅಚ್ಚುಕಟ್ಟಾಗಿ ಜೋಡಿಸೋದೊಂದು ಕೆಲಸ ಮಾಡಿದ್ದೀವಿ ಅನ್ನೋದು ಬಿಟ್ಟರೆ ಈ ಕತೆ ಮತ್ತು ಕಂಟೆಂಟ್ ಅನ್ನೋದು ಕ್ರೆಡಿಟು ಎಲ್ಲ ರೈಟರ್ಸ್ಗಳಿಗೂ ಸೇರುತ್ತೆ. ಹಾಗಾಗಿ ಇದನ್ನು ಅವ್ರಿಗೆ ಅರ್ಪಿಸೋಕೆ ಇಷ್ಟಪಡ್ತೀನಿ. ಫಸ್ಟು ಅಂದರೆ ಸ್ವಲ್ಪ ಜಾಸ್ತಿ ರೈಟಿಂಗ್ ಬಗ್ಗೆನೇ ಮಾತಾಡ್ತೀನಿ. ಅಂದರೆ ಎಲ್ಲ ಸಿನಿಮಾದವ್ರು ಹೇಳ್ತಾರೆ ಕಂಟೆಂಟ್ ಚೆನ್ನಾಗಿರಬೇಕು, ರೈಟಿಂಗ್ ಚೆನ್ನಾಗಿರಬೇಕು ಅಂತ. ಬಟ್ ಅದನ್ನು ಅದಕ್ಕೆ ಒಂದು ಜಡ್ಜ್ಮೆಂಟ್ ಅಂತ ಇರುತ್ತೆ. ಬರೀತೀವಿ ಒಂದು 10 ಕತೆ ಬರೆದ್ರು ನಾವು 10ರಲ್ಲಿ ಇದು ವರ್ಕ್ ಆಗುತ್ತೆ ಅನ್ನೋದೊಂದು ಜಡ್ಜ್ಮೆಂಟು ನಮಗೆ ಇರೋದಿಲ್ಲ ಬರೆಯೋರಿಗೆ. ಯಾಕೆ ಬರೆಯೋರಿಗೆ ಎಲ್ಲವೂ ಕೂಡ ಚೆನ್ನಾಗೇ ಕಾಣಿಸ್ತಾ ಇರುತ್ತೆ. ಆ ಥರದೊಂದು ಇದು ಬೆಸ್ಟ್ ಅನ್ನೋ ಥರದೊಂದು ಜಡ್ಜ್ಮೆಂಟ್ ನನಗೆ ಯಾವಾಗಲೂ ಕ್ರಿಯೇಟಿವ್ ಹೆಡ್ ಅನ್ನೋ ಪೋಸ್ಟು ಯಾಕೆ ಡೈರೆಕ್ಟ್ರಿಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಅನ್ನೋ ಥರದಕ್ಕೆ ನಾನು ತರುಣ್ ಸರ್ಗೆ ಹೇಳ್ತೀನಿ. ಅಂದರೆ 10 ನಮಗೆ ಚೆಂದ ಅನ್ಸುತ್ತೆ, ಯಾಕೆಂದ್ರೆ 10ಕ್ಕೂ ಅಷ್ಟೇ ಈಕ್ವಲ್ ಶ್ರಮ ಹಾಕಿರ್ತೀವಿ ನಾವು. ಯಾವುದನ್ನು ಇದು ಚೆನ್ನಾಗಿದೆ ಇದು ಚೆನ್ನಾಗಿಲ್ಲ ಅಂತೇನು ಬರೆಯೋದಿಲ್ಲ. ಬಟ್ ಅವ್ರು ಕೇಳಬೇಕಾದ್ರೆ ಅನಿಸುತ್ತೆ ಇದು ಬೆಸ್ಟ್ ಅಂತ ಅನಿಸುತ್ತೆ. ಆ ಥರದೊಂದು ಬೆಸ್ಟ್ ಆಯ್ಕೆ ಮಾಡ್ಕೊಳ್ಳೋದ್ರಲ್ಲಿ ತರುಣ್ ಸರ್ ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಈಗ ಎಲ್ಲರೂ ಏನು ಈ ಸೀನ್ ಚೆನ್ನಾಗಿ ಅಂದರೆ ನನಗೆ ಫೋನ್ ಬಂದರೆ ಸಿನಿಮಾ ಚೆನ್ನಾಗಿಲ್ಲ ಅಂತ ಹೇಳೋದಿಲ್ಲ, ಇಡೀ ನನ್ನ ಸಿನಿಮಾ ಕಥೆನೇ ಹೇಳ್ಕೊಂಡು ಹೋಗ್ತಾರೆ. ಆ ಕಾಯಿನ್ ಸೀನ್ ಚೆನ್ನಾಗಿದೆ, ಆ್ಯಂಬುಲೆನ್ಸ್ ಸೀನ್ ಚೆನ್ನಾಗಿದೆ, ಇನ್ನೊಂದು ಕ್ಲೈಮ್ಯಾಕ್ಸ್ ಚೆನ್ನಾಗಿದೆ, ಎಲ್ಲವನ್ನೂ ಹೇಳ್ಕೊಬರ್ತಾರೆ. ಅಂದರೆ ಅಷ್ಟು ಇಂಪ್ರೆಸ್ ಆಗಿದೆ. ಅಂದರೆ ಪ್ರತಿ ಸೀನಲ್ಲೂ ಕೂಡ ಸರ್ಗೆ ಏನೇ ನಾವು ರೈಟಿಂಗ್ ಪಿಚ್ ಮಾಡಿದ್ರು ಇದು ವರ್ಕ್ ಆಗುತ್ತೆ ಮಗ, ಇದಕ್ಕೆ ಇನ್ನೊಂದು ಚೂರು ಏನೋ ಬೇಕು ಮಗ, ಇದಕ್ಕೇನೋ ಅಂದರೆ ವರ್ಕ್ ಮಾಡಿ ನಾವೇ ಹೇಳ್ತಿರ್ಬೋದು. ಬಟ್ ಅದನ್ನು ಸೆಲೆಕ್ಟ್ ಮಾಡೋ ಜಾಗದಲ್ಲೊಬ್ಬರು ನನ್ನಂಥ ಯುವ ನಿರ್ದೇಶಕರಿಗೆ
ನನಗೆ ತರುಣ್ ಸರ್ ಸಿಕ್ಕಿದ್ದಾರೆ. ತರುಣ್ ಸರ್ ಇನ್ನೂ ಸುಮಾರು ಜನಕ್ಕೆ ಆ ಥರ ಇಟ್ಕೋತಾರೆ. ಬಟ್ ಈ ಥರದ್ದು ಸಿಕ್ಕಿರೋದು ನನ್ನ ಪುಣ್ಯ ಅಂತ ಹೇಳ್ಕೊತೀನಿ. ಈ ಥರದವ್ರು ಇಂಡಸ್ಟ್ರೀಲಿ ನಮ್ಮಂಥವ್ರು ಸ್ವಲ್ಪ ಮುಂದೆ ಬರಬೇಕು ಅಂದರೆ ಈ ಥರದವ್ರು ಜಾಸ್ತಿ ಆಗಬೇಕು. ಜಾಸ್ತಿ ಆದಾಗ ಅಷ್ಟೇ ರೈಟಿಂಗ್ಗೆ ಬೆಲೆ ಅನ್ನೋ ಥರದ್ದು ನಾನು ಹೇಳ್ತೀನಿ. ಕೊನೆಯದಾಗಿ ಇಡೀ ನನ್ನ ತಂಡ ಇವತ್ತು ಗೆದ್ದಿದೆ. ಎಲ್ಲರೂ ಶ್ರಮಕ್ಕೆ ಪ್ರತಿಫಲವಾಗಿ ಥಿಯೇಟ್ರಲ್ಲಿ ತುಂಬ ಅಂದರೆ ಥಿಯೇಟ್ರ್ ವಿಸಿಟ್ ಅಂದರೆ ಒಬ್ಬ ಡೈರೆಕ್ಟರ್ ಕನಸಿರುತ್ತೆ. ಥಿಯೇಟ್ರಲ್ಲಿ ಹೊಡೆಯೋ ವಿಜುವಲ್ ಇರ್ಬೋದು, ಚಪ್ಪಾಳೆ ಇರ್ಬೋದು, ಅದನ್ನು ಕೇಳಬೇಕು ಅಂತ. ನನ್ನ ಸಿನಿಮಾಗೆ ಇವತ್ತು ಇಡೀ ನಮ್ಮ ತಂಡದೊಂದು ಸಿನಿಮಾದ ಪರಿಶ್ರಮಕ್ಕೆ ನಮ್ಮ ಸಿನಿಮಾಗೆ ಇವತ್ತು ಕೊಡ್ತಿರುವಂಥ ಪ್ರಶಂಸೆ ನೋಡಿದ್ರೆ ನನಗೆ ತುಂಬ ಖುಷಿ ಆಗುತ್ತೆ. ಥಿಯೇಟ್ರಲ್ಲಿ ಚಪ್ಪಾಳೆ ಮತ್ತು ರೀ ರೆಕಾರ್ಡಿಂಗ್ ನಾನು ಫಸ್ಟ್ ಟೈಮ್ ಅಂದರೆ ಬೆಸ್ಟ್ ರೀ ರೆಕಾರ್ಡಿಂಗ್ ಅಂತ ಅನಿಸುತ್ತೆ ನನಗೆ ಲೈಫಲ್ಲಿ. ನನ್ನ ಲೈಫಲ್ಲಿ ಕೇಳಿದಂಥ ಬೆಸ್ಟ್ ರೀ ರೆಕಾರ್ಡಿಂಗ್ ಏನಂದರೆ ಆಡಿಯನ್ಸ್ ಮಾಡೋ ಚಪ್ಪಾಳೆ ಮತ್ತು ಆಡಿಯನ್ಸ್ ಹೊಡೆಯೋ ವಿಜುವಲ್, ಅವ್ರ ಕಿರ್ಚಾಟ ಇದೆಯಲ್ಲ, ಅವ್ರು ಯಾವುದೇ ಒಂದು ಏನಿಲ್ಲದೆ ಪ್ರೀತಿಯಿಂದ ಕೊಡುವಂಥ ಒಂದು ಪ್ರಶಂಸೆ ಇದೆಯಲ್ಲ, ಅದು ನನಗೆ ತುಂಬ ಖುಷಿಯಾಗುತ್ತೆ. ಇಡೀ ನನ್ನ ತಂಡಕ್ಕೆ ಅದನ್ನು ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಅಷ್ಟೇ, ಥ್ಯಾಂಕ್ ಯು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.